ಮೂಡಾ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ಭಾರಿ ಹಗರಣಗಳಾಗಿದೆ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಮುಖ ಆರೋಪಿಯಾಗಿದ್ದಾರೆ. ಅವರು ರಾಜೀನಾಮೆಯನ್ನ ನೀಡಬೇಕು ಎಂದು ಆಗ್ರಹಿಸಿ ದೋಸ್ತಿಗಳು ನಡೆಸಿರುವ ಪಾದಯಾತ್ರೆ ಸಂಪನ್ನವಾಗಿದೆ. ಈ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಉತ್ತರ ಕೊಡುವುದಾಗಿ ಹೇಳಿದ್ದಾರೆ. ಇದೇ ವಿಚಾರವಾಗಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ದೋಸ್ತಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿಯಲ್ಲಿ 20 ಬಣಗಳಿದಾವ್ರಿ, ಒಬ್ಬೊಬ್ಬರು ಒಂದೊಂದು ಪಾದಯಾತ್ರೆಯನ್ನ ಮಾಡಲಿ. ಆರ್ ಅಶೋಕ್ ಬಣ, ವಿಜಯೇಂದ್ರ ಬಣ, ಪ್ರಹ್ಲಾದ್ ಜೋಶಿ ಬಣ, ಸಂತೋಷ್ ಬಣ, ಅಶ್ವಥ್ ನಾರಾಯಣ್ ಬಣ, ಯತ್ನಾಳ್ ಜಾರಕಿಹೊಳಿ ಬಣ, ಸಿಟಿ ರವಿ ಬಣ ಇವೆ. ಒಂದೊಂದು ಬಣ ಪಾದಯಾತ್ರೆಯನ್ನ ಮಾಡಲಿ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೊರೋನಾದ 2,000 ಕೋಟಿ ಹಣ ದುರುಪಯೋಗ, ಮಾರಿಷಸ್ನಲ್ಲಿ 10,000 ಕೋಟಿ ಇಟ್ಟಿರುವ ಹಗರಣ, ಬೋವಿ ನಿಗಮದ ಹಗರಣ, ತಾಂಡಾ ನಿಗಮದ ಹಗರಣ, ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಹಗರಣ, ಇಂತಹ 20 ಹಗರಣಗಳ ಕುರಿತು ಬಿಜೆಪಿಯವರು ಪಾದಯಾತ್ರೆಯನ್ನ ಮಾಡಲಿ ಅಂತ ಹೇಳಿದ್ದಾರೆ. ಬಿಜೆಪಿ ವಿರುದ್ಧವಾಗಿ ನಾವು ಜನಾಂದೋಲನ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಐತಿಹಾಸಿಕ ಜನಾಂದೋಲನ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಸಾಕ್ಷಿಯಾಗಿದ್ರು. ಬಿಜೆಪಿ ಪಾದಯಾತ್ರೆಯಲ್ಲಿ ಸುಳ್ಳು ಪ್ರಚಾರವನ್ನ ಮಾಡಿದ್ರು. ಜನಾಂದೋಲನ ಮೂಲಕ ಅದಕ್ಕೆ ತಕ್ಕ ಉತ್ತರವನ್ನ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಅಶೋಕ್ ಅವರೊಂದು, ವಿಜೇಂದ್ರ ಮತ್ತು ತಂದೆಯವರೊಂದು, ಅಶ್ವಥ್ ನಾರಾಯಣ್ ಒಂದು, ಯತ್ನಾಳ್ ಅವರು ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಒಂದು, ಬಹಳ ಗ್ರೂಪ್ಗಳಿದಾವೆ. ಬೇರೆ ಸಂತೋಷ್ ಅವರು ನನ್ನ ಪ್ರಕಾರ ಒಂದು 15-20 ಗ್ರೂಪ್ ಇದಾವೆ. 15-20 ಜನ ಗ್ರೂಪ್ಗಳು ಕೂಡ ಒಂದೊಂದು ಪಾದಯಾತ್ರೆ ಮಾಡಿ, ಒಂದೊಂದು ಗುಂಪು ಒಂದೊಂದು ಪಾದಯಾತ್ರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ.